ಭಾರತದ ಸಂವಿಧಾನದ ವಿಧಿ 107 ಆರ್ಟಿಕಲ್ 107 ಸಂಸತ್ತಿನಲ್ಲಿ ಮಸೂದೆಗಳನ್ನು ಬಿಲ್ಸ್ ಮಂಡಿಸುವ ಮತ್ತು ಅಂಗೀಕರಿಸುವ ವಿಧಾನಗಳ ಬಗ್ಗೆ ತಿಳಿಸುತ್ತದೆ. ಸರಳವಾಗಿ ಹೇಳುವುದಾದರೆ ಒಂದು ಕಾನೂನು ಹೇಗೆ ಹುಟ್ಟುತ್ತದೆ ಮತ್ತು ಅದು ಸಂಸತ್ತಿನ ಎರಡು ಸದನಗಳ ನಡುವೆ ಹೇಗೆ ಚಲಿಸುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆ. ಇದರ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ. 1. ಮಸೂದೆಗಳ ಮಂಡನೆ ಇಂಟ್ರೊಡಕ್ಷನ್ ಆಫ್ ಬಿಲ್ಸ್. ಯಾವ ಸದನದಲ್ಲಿ ಬೇಕಿದ್ದರೂ ಮಂಡಿಸಬಹುದು. ಹಣಕಾಸು ಮಸೂದೆಗಳು ಮನಿ ಬಿಲ್ಸ್ ಮತ್ತು ಇತರ ಕೆಲವು ಹಣಕಾಸಿನ ಮಸೂದೆಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ಸಾಮಾನ್ಯ ಮಸೂದೆಯನ್ನು ಲೋಕಸಭೆ ಅಥವಾ ರಾಜ್ಯಸಭೆ ಎರಡರಲ್ಲಿ ಯಾವುದಾದರೂ ಒಂದರಲ್ಲಿ ಮೊದಲು ಮಂಡಿಸಬಹುದು. ಹಣಕಾಸು ಮಸೂದೆಗಳಿಗೆ ವಿನಾಯಿತಿ. ಹಣಕಾಸು ಮಸೂದೆಗಳ ಬಗ್ಗೆ ವಿಧಿ 109 ಮತ್ತು 110ರಲ್ಲಿ ಪ್ರತ್ಯೇಕ ನಿಯಮಗಳಿದ್ದು ಅವುಗಳನ್ನು ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕು. 2. ಎರಡು ಸದನಗಳ ಒಪ್ಪಿಗೆ ಅಗತ್ಯ. ಯಾವುದೇ ಮಸೂದೆಯು ಕಾನೂನಾಗಬೇಕಾದರೆ ಅದನ್ನು ಸಂಸತ್ತಿನ ಎರಡೂ ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ ಒಪ್ಪಿರಬೇಕು. ಸದನಗಳು ಸೂಚಿಸಿದ ತಿದ್ದುಪಡಿಗಳೊಂದಿಗೆ ಅಥವಾ ತಿದ್ದುಪಡಿಗಳಿಲ್ಲದೆ ಎರಡೂ ಕಡೆ ಮಸೂದೆ ಅಂಗೀಕಾರವಾಗುವುದು ಕಡ್ಡಾಯ. 3. ಜಂಟಿ ಅಧಿವೇಶನ ಜಾಯಿಂಟ್ ಸಿಟ್ಟಿಂಗ್. ಒಂದು ವೇಳೆ ಒಂದು ಸದನವು ಮಸೂದೆಯನ್ನು ಅಂಗೀಕರಿಸಿ ಮತ್ತೊಂದು ಸದನವು ಅದನ್ನು ತಿರಸ್ಕರಿಸಿದರೆ ಅಥವಾ ತಿದ್ದುಪಡಿಗಳ ಬಗ್ಗೆ ಭಿನ್ನಾಭಿಪ್ರಾಯವಿದ್ದರೆ ವಿಧಿ 108ರ ಅಡಿಯಲ್ಲಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯಬಹುದು. 4. ಸಂಸತ್ತಿನ ಅಧಿವೇಶನ ಮುಕ್ತಾಯವಾದಾಗ ಮಸೂದೆಯ ಸ್ಥಿತಿ ಲ್ಯಾಪ್ಸಿಂಗ್ ಆಫ್ ಬಿಲ್ಸ್. ವಿಧಿ 107ರ ಅತ್ಯಂತ ಪ್ರಮುಖ ಭಾಗವೆಂದರೆ ಸಂಸತ್ತಿನ ಅಧಿವೇಶನ ಮುಕ್ತಾಯವಾದಾಗ ಅಥವಾ ಲೋಕಸಭೆ ವಿಸರ್ಜನೆಯಾದಾಗ ಮಸೂದೆಗಳು ಏನಾಗುತ್ತವೆ ಎಂಬುದು. ಸಂದರ್ಭ ಮಸೂದೆಯ ಸ್ಥಿತಿ ಸಂಸತ್ತಿನ ಅಧಿವೇಶನ ಮುಂದೂಡಿಕೆಯಾದಾಗ ಪ್ರೋರೋಗೇಷನ್. ಸದನವು ತಾತ್ಕಾಲಿಕವಾಗಿ ಮುಕ್ತಾಯಗೊಂಡರೆ ಅಡ್ಜರ್ನ್ಮೆಂಟ್ ಪ್ರೋರೋಗೇಷನ್ ಮಸೂದೆಗಳು ರದ್ದಾಗುವುದಿಲ್ಲ. ರಾಜ್ಯಸಭೆಯಲ್ಲಿ ಬಾಕಿಯಿರುವ ಮಸೂದೆ. ಒಂದು ಮಸೂದೆ ರಾಜ್ಯಸಭೆಯಲ್ಲಿ ಮಂಡನೆಯಾಗಿ ಅಲ್ಲೇ ಬಾಕಿಯಿದ್ದು ಲೋಕಸಭೆಯಿಂದ ಇನ್ನೂ ಅಂಗೀಕಾರವಾಗದಿದ್ದರೆ ಲೋಕಸಭೆ ವಿಸರ್ಜನೆಯಾದರೂ ಆ ಮಸೂದೆ ರದ್ದಾಗುವುದಿಲ್ಲ. ಲೋಕಸಭೆಯಲ್ಲಿ ಬಾಕಿಯಿರುವ ಮಸೂದೆ. ಲೋಕಸಭೆಯಲ್ಲಿ ಬಾಕಿಯಿರುವ ಅಥವಾ ಲೋಕಸಭೆಯಿಂದ ಅಂಗೀಕಾರವಾಗಿ ರಾಜ್ಯಸಭೆಯಲ್ಲಿ ಬಾಕಿಯಿರುವ ಮಸೂದೆಗಳು ಲೋಕಸಭೆ ವಿಸರ್ಜನೆಯಾದ ತಕ್ಷಣ ರದ್ದಾಗುತ್ತವೆ. ಲ್ಯಾಪ್ಸ್. ಗಮನಿಸಿ, ಲೋಕಸಭೆ ವಿಸರ್ಜನೆಗೂ ಮುನ್ನವೇ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನಕ್ಕೆ ಸೂಚನೆ ನೀಡಿದ್ದರೆ ಅಂತಹ ಮಸೂದೆಯು ಲೋಕಸಭೆ ವಿಸರ್ಜನೆಯಾದರೂ ರದ್ದಾಗುವುದಿಲ್ಲ. ಈ ವಿಧಿಯು ಸಂಸತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸನ ರಚನೆಯ ನಿರಂತರತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ.